ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ನಾವು ಶನಿವಾರನೇ ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ. ಯಾಕಂದರೆ ನಮ್ಮ ಪಾಪುನ 3 ತಿಂಗಳಿಗೆ ಬಿದ್ದಿತ್ತಲ್ಲ, ಸೊ ಅದಕ್ಕೆ ನಾವು ದೇವರಿಗೆ ಪಾದಕ್ಕೆ ಮುಟ್ಸೋಣ ಅಂತೇಳಿ ಕರ್ಕೊಂಡು ಹೋಗಿದ್ವಿ, ಶ್ರಾವಣದ ವಾರ ಅಂತೇಳಿ. ನೋಡಿ ಇವಾಗ ನಮ್ಮ ಪಾಪನ ಒಳಗಡೆ ತಗೊಂಡು ಹೋಗ್ತಾ ಇದ್ದಾರೆ. ಪಾದಕ್ಕೆ ಮುಟ್ಟಿಸಿ ದೇವರಿಗೆ ತಗೊಂಬಂದು ಕೊಡ್ತಾರೆ ನಮಗೆ. ಅದಕ್ಕೆ ಹೋಗಿ ನಾವು ಶನಿವಾರ ಅಲ್ಲೇ ಆಲ್ಟಾಗಿ ದೇವಸ್ಥಾನದಲ್ಲಿ ಅಲ್ಲೇ ಉಳ್ಕೊಂಡಿದ್ದು ತಿರುಗಿ ದಿನ ನಾವು ವಾಪಸ್ಸು ಊರಿಗೆ ಬಂದ್ವಿ. ನೋಡಿ ಇಲ್ಲಿ ದೇವಸ್ಥಾನದೊಳಗೆ ನಮ್ಮ ಪಾಪುನ ಹಾಕಿದ್ದೀವಿ. ಅಲ್ಲಿ ಆಟ ಆಡ್ತಿದ್ದಾನೆ ನಮ್ಮ ಪಾಪು. 3 ತಿಂಗಳಲ್ಲಿ ಬಿದ್ದಾಗೇ ಹೋಗ್ಬೇಕಾಗಿತ್ತು. ಆಲೇ 3 ತಿಂಗಳಿಗೆ ಬಿದ್ದು 2 ವೀಕ್ಸ್ ಆಗಿದೆ ಆಲ್ರೆಡಿ. ಸೊ ಅದಕ್ಕೆ ಜನ ಇರ್ತಾರೆ ಅಂತೇಳಿ ಹೋಗಿರಲಿಲ್ಲ. ಅದಕ್ಕೆ ನಾವು ಮುಂಚೆನೇ ಶನಿವಾರನೇ ಹೋಗ್ಬಿಟ್ಟು ಅಲ್ಲೇ ಆಲ್ಟಾಗಿ ನಾವು ಭಾನುವಾರ ತಿರುಗಿ ದಿನ ಪೂಜೆ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಆದ್ವಿ. ನೋಡಿ ದೇವ್ರು ತೋರಿಸ್ತಾ ಇದ್ದೀನಿ. ನಾನು ದೇವಸ್ಥಾನಕ್ಕೆ ಹೋಗಿ ವೀಡಿಯೋ ಮಾಡ್ಕೊಂಡು ಬರಬೇಕು ಅಂತೇಳಿ ನೋಡಿ ಕಾಣಿಸ್ತಿದೆಯಲ್ಲ, ಇದು ಶನಿವಾರ ಈ ರೀತಿ ಪೂಜೆ ಮಾಡಿದರು ದೇವರಿಗೆ. ತುಂಬ ಜನ ಇದ್ದರು ಶನಿವಾರನೇ. ಯಾಕೆಂದರೆ ಮಳೆಗಾಲ ಅಲ್ವಾ, ಅದಕ್ಕೆ ಸಾಕಷ್ಟು ಜನ, ಅದು ಶ್ರಾವಣದ ವಾರ ಆಗಿರೋದ್ರಿಂದ ಅಲ್ಲೇ ಬಂದು ಆಲ್ಟಾಗಿ ಭಾನುವಾರ ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ. ನೋಡಿ ಇಲ್ಲಿ ನಮ್ಮದು ದೇವ್ರದ್ದು ತ್ರಿಶೂಲ ಕಾಣಿಸ್ತಾ ಇದೆಯಲ್ಲ, ಇದು ತ್ರಿಶೂಲ. ನಾವು ಹೋದಾಗೂ ತುಂಬ ಜನ ಇದ್ದರು. ಆಮೇಲೆ ನಾವು ಕ್ಯೂವಲ್ಲಿ ನಿಂತ್ಕೊಂಡು ಪಾಪನ ಕೊಟ್ಟು ನಮಸ್ಕಾರ ಮಾಡಿಸಿದ್ವಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಆ ದೇವರು. ಏನಪ್ಪ ಅಂದರೆ ನಾವು ಒದ್ದಿಕೆರೆಲಿಲ್ಲ. ಯಾಕೆ ಅಂದರೆ 3 ಬಾಣಿತನ ಒಂದೇ ಮನೇಲಿ ಆಗಬಾರ್ದು ಅಂತೇಳಿ ನಾವು ಬೇರೆ ಊರಲ್ಲಿರೋದು. ದೇವ್ರನ್ನ ಕೇಳ್ತಾ ಇದ್ದೀವಿ ಮನೆಗೆ ಬರೋಕ್ಕೆ. ದೇವರು ಹೂವು ಕೊಟ್ಟಿಲ್ಲ, ಹಂಗಾಗಿ ನಾವು ಮನೆಗೂ ಸಮೇತ ಹೋಗಲಿಲ್ಲ. ನೋಡಿ ತಿರುಗಿ ದಿನ ಬೆಳಿಗ್ಗೆ ನಾವು ಅಲ್ಲಿ ಉಳ್ಕೊಂಡಿದ್ವಲ್ಲ, ತಿರುಗಿ ದಿನ ಬೆಳಗ್ಗೆನೇ ನಾನು 6 ಗಂಟೆಗೇ ದೇವ್ರ ಪ್ರದಕ್ಷಿಣೆ ಹಾಕೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಒಂದು 9 ರೌಂಡು ಪ್ರದಕ್ಷಿಣೆ ಹಾಕಿ ಹೋಗೋಣ ಅಂತೇಳಿ ಎದ್ದಿದ ತಕ್ಷಣ ಪಾಪುನ ಅಲ್ಲೇ ರೂಮಲ್ಲೇ ಬಿಟ್ಟು, ನಮಗೆ ಅದೇ ಮಳೆ ಇರೋದ್ರಿಂದ ರೂಮ್ ಕೊಟ್ಟಿದ್ದರು. ನಾವು ಪರ್ಮಿಷನ್ ತಗೊಂಡು ರೂಮಲ್ಲಿದ್ವಿ, ಮನೆಗೆ ಹೋಗಿರಲಿಲ್ಲ. ಮನೆಯಿಂದ ಊಟ ಎಲ್ಲ ಕಳಿಸಿದ್ರು. ಅಲ್ಲೇ ಊಟ ಮಾಡಿ ಅಲ್ಲೇ ಮಲಗಿದ್ವಿ ನಾವು. ಇಲ್ಲಿ ನೆಲ್ಲಿ ಹತ್ರ ಹೋಗಿ ನೀಟಾಗಿ ಮುಖ ತೊಳ್ಕೊಂಡು ನೆಕ್ಸ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೆಲ್ಲ ನೀರು ಬಿಟ್ಟು ದೇವಸ್ಥಾನ ಸುತ್ತ ಇಲ್ಲಿ ಎಲ್ಲ ತೊಳಿತಾಯಿದ್ರು. ನೋಡಿ ಇಲ್ಲೆಲ್ಲ ನೀರು ಬಿಟ್ಟು ತೊಳಿತಾ ಇದ್ದಾರೆ. ಹಂಗೆ ನಾನು ಪ್ರದಕ್ಷಿಣೆ ಆಗಿ ಹೋಗೋಣ ಅಂತೇಳಿ ಇಲ್ಲಿ ನೆಲ್ಲಿ ಹತ್ರ ಮುಖ ತೊಳ್ಕೊಂಡು ನೆಕ್ಸ್ಟು ನಾನಿವಾಗ ಇಲ್ಲಿ ಕೈ ಮುಗಿತಾ ಇದ್ದೀನಿ. ಇದು ಇನ್ನೊಂದು ಹೊಸ್ದಾಗಿ ಮಾಡಿಸಿದಾರಲ್ಲ ಆ ಬಾಗಿಲು. ಹಂಗೆ ಸುತ್ತರ್ಕೊಂಡು ಪ್ರದಕ್ಷಿಣೆ ಆಗ್ತಾ ಹೋಗ್ತಾ ಇದ್ದೀನಿ. ಹಂಗೆ ಫೋನು ಕೈ ಅಡಿಗೆ ಇಟ್ಕೊಂಡಿದ್ದೀನಿ, ಹಂಗೆ ವೀಡಿಯೋ ಆಗಿದೆ. ಇಲ್ಲಿ ದೇವರು ತೊಳಿತಾರಲ್ಲ, ದೇವ್ರು ತೊಳೆದಿದ್ದ ನೀರೆಲ್ಲ ಇಲ್ಲಿ ಬಂದಿರುತ್ತೆ. ಇದನ್ನು ಸ್ವಲ್ಪ ತಗೊಂಡು ತಲೆ ಮೇಲೆ ಹಾಕ್ಕೊಂಡು ಹಾಗೆ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಆವಾಗಲೇ ತುಂಬ ಜನ ಬಂದಿದ್ದರು. ಯಾಕೆಂದರೆ ಬೇಗ ಪೂಜೆ ಆಗುತ್ತಲ್ಲ, ಪೂಜೆಗೆ ಒಳಗಡೆ ಹೋಗೋಕ್ಕೆ ಜಾಸ್ತಿ ಜನ ಆಗ್ತಾರೆ ಅಂತೇಳಿ ತುಂಬ ಜನ ಬಂದಿದ್ದರು. ನಾನು ಹಂಗೇ ಕೈ ಮುಗಿದು ನೋಡ್ಕೊಂಡು ಹೋಗಿ ನಮ್ಮ ಅತ್ತೆ ಬಂದು ಮುಂಚೆನೇ ಪ್ರದಕ್ಷಿಣೆ ಹಾಕಿ ಹೋಗಿದ್ದರು. ಆಮೇಲೆ ನೆಕ್ಸ್ಟು ನಾನು ಬಂದೆ. ಯಾಕೆಂದರೆ ಪಾಪು ಇದ್ದರೆ ಯಾರಾದರೂ ಒಬ್ರು ಇರಬೇಕಲ್ಲ, ಅದಕ್ಕೆ ನಮ್ಮ ಅತ್ತೆ ಫಸ್ಟ್ ಬಂದು ಎಲ್ಲ ಪ್ರದಕ್ಷಿಣೆ ಹಾಕಿ ನೋಡ್ಕೊಂಡು ಜನ ಇಲ್ಲ ಹೋಗು ಅಂತೇಳಿ ನನ್ನನ್ನು ಕಳಿಸಿದ್ರು. ನಾನು ಬಂದು ಇಲ್ಲಿ ನೋಡಿ ಸುತ್ತ ನೋಡ್ತಾ ಇದ್ದೀರಲ್ಲ, ಎಲ್ಲ ತೊಳಿತಾ ಇದ್ದಾರೆ. ನಾನು ಅದಕ್ಕೆ ಮತ್ತು ನೋಡಿ ಇಲ್ಲೂ ಒಳಗಡೆನೂ ಇಲ್ಲೇ ಎಲ್ಲ ತೊಳಿತಾಯಿದ್ರು. ನಾನು ದೇವ್ರ ವೀಡಿಯೋಸ್ ಹಾಕಿದರೆ ತುಂಬ ಜನ ನೋಡ್ತಾರೆ. ನನಗೂ ತುಂಬ ಖುಷಿ ಆಗುತ್ತೆ ಮಾಡೋದಕ್ಕೆ ವೀಡಿಯೋನ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನೋಡಿ ಇವಾಗ ಇಲ್ಲಿ ನಾನು ದೀಪ ಇದೆಯಲ್ಲ ಎದುರುಗಡೆ ದೇವರಿದ್ದು, ಅದಕ್ಕೆ ಕೈ ಮುಗಿಯೋಣ ಅಂತೇಳಿ ಬಂದಿದ್ದೀನಿ. ಅಲ್ಲಿ ಕೈ ಮುಗಿದ್ಬಿಟ್ಟು ಅಲ್ಲಿರೋದು ಸ್ವಲ್ಪ ತಗೊಂಡು ಹಣೆಗೆ ಇಟ್ಕೊಂಡು ಹಂಗೆ ನಮ್ಮ ಪಾಪ ಒಂದು ಸ್ವಲ್ಪ ಹಂಗೆ ಕೈಯಲ್ಲಿ ಇಟ್ಕೊಂಡು ತಗೊಂಡಿದ್ದೀನಿ ಪಾಪು ಗಿಡಕ್ಕೆ.
ನಾನು ಅಲ್ಲಿ ಫೋನ್ ತಗೊಂಡೋದೆ ವೀಡಿಯೋ ಮಾಡೋಣ ಅಂತೇಳಿ. ಅಲ್ಲಿ ಇದ್ದರು ವೀಡಿಯೋ ಮಾಡಬೇಡ ಅಂತ ಹೇಳ್ತಾಯಿದ್ರು. ಆದರೂ ನಾನು ವೀಡಿಯೋ ಮಾಡ್ಕೊಂಡು ಬಂದೆ. ಯೂಟ್ಯೂಬಿಗೆ ಹಾಕೋಣಂತ ನೋಡಿ ತ್ರಿಶೂಲ ಇಲ್ಲಿ ನೀಟಾಗಿ ತೋರಿಸಿದ್ದೀನಿ ನಾನು. ಆವಾಗಲೇ ತೋರಿಸಿದ್ದು ಅಷ್ಟು ನೀಟಾಗಿ ಬಂದಿರಲಿಲ್ಲ. ನೋಡಿ ಇಲ್ಲಿ ಜನ ಬಂದು ಎದ್ದಂದಿದ ತಕ್ಷಣ ಅಲ್ಲಿ ಮುಖ ತೊಳ್ಕೊಂಡು ಎಲ್ಲ ಪ್ರದಕ್ಷಿಣೆ ಹಾಕಿ ದೇವರಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ. ಇದು ಭಾನುವಾರ ನಾನು ತಿರುಗಿನ ಬೆಳಗ್ಗೆ 6 ಗಂಟೆಗೆ ವೀಡಿಯೋ ಮಾಡಿರೋದು. ಫಸ್ಟ್ಗೆ ತೋರಿಸಿದ್ದು ಅದು ಶನಿವಾರ ನೈಟ್ ಮಾಡಿರೋದು, ಇದು ಭಾನುವಾರ ಮಾಡಿರೋದು. ನಾನು ಇಲ್ಲಿ ನಮಸ್ಕಾರ ಮಾಡಿ ದೇವರಿಗೆಲ್ಲ ಅಡ್ಬಿದ್ದು ನೆಕ್ಸ್ಟು ಪಾಪುಗೆ ಒಂದು ಸ್ವಲ್ಪ ಗಂಧ ತಗೊಂಡು ಇಲ್ಲಿ ಬಾಗಿಲ ಮೇಲೆ ಸ್ವಲ್ಪ ಹೂವು ಇಟ್ಟಿದ್ರು, ಹಂಗೆ ಸ್ವಲ್ಪ ಹೂವು ತಗೊಂಡು ಕೈ ಮುಗಿದು ಹೋದ್ವಿ. ನೆಕ್ಸ್ಟ್ ನಾವು ರೆಡಿಯಾಗಿಬಿಟ್ಟು ಪೂಜೆಗೆ ಹೋಗಿದ್ವಿ. ಬಟ್ ಅಲ್ಲಿ ತುಂಬ ಜನ ಇರೋದ್ರಿಂದ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ, ಫೋಟೋ ತೆಗಿಯೋಕ್ಕೂ ಆಗಲಿಲ್ಲ. ಅಷ್ಟು ಜನದಲ್ಲಿ ಎಲ್ಲಿ ಮಾಡ್ತೀರ, ಪಾಪು ಬೇರೆ ಇತ್ತಲ್ಲ. ಹಂಗಾಗಿ ಬಂದು ಇಲ್ಲಿ ನಾವು ಊಟ ಮಾಡಿಬಿಟ್ಟು ಮನೆಯಿಂದ ಊಟ ಕಳಿಸಿದ್ರು. ಊಟ ಮಾಡಿ ಪಾಪನ ಇಲ್ಲಿ ಬೇವಿನ ಮರದ ಕೆಳಗಡೆ ಇಲ್ಲೇ ಕಟ್ಟೆ ಮೇಲೆ ಮಲಗಿಸಿದ್ದೀವಿ. ನೋಡಿರಿ 10 ಗಂಟೆಗೇ ಇಷ್ಟು ಜನ ಇದ್ದರು. ತುಂಬ ಜನ ಬಂದಿತ್ತು. ನಾವು ಇಲ್ಲಿ ಬಿಡೋತ್ತಿಗೆ 3 ಗಂಟೆ ಆಯಿತು. ಯಾಕಂದರೆ ನಮ್ಮ ಮನೇಲಿ ಪೂಜೆ ಆಗೋದಿತ್ತು. ನಮ್ಮ ಮನೆಯವರು ಪೂಜೆ ಮಾಡಿಬಿಟ್ಟು ನಮಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ. ಇವಳು ನನ್ನ ಮಗಳು ಸಖಿ ನೋಡಿರಿ ಇಲ್ಲಿ ಅವ್ರ ಅಜ್ಜಿ ಜೊತೆಗಿದ್ದಾಳೆ. ನಮ್ಮ ಪಾಪು ನೋಡಿ ಹೆಂಗೆ ಮಲ್ಕೊಂಡಿದ್ದಾನೆ. ಇಲ್ಲೇ ಹಾಕಿದ್ವಿ. ತುಂಬ ಚೆನ್ನಾಗಿ ನಿದ್ದೆ ಮಾಡಿದ ದೇವಸ್ಥಾನದಲ್ಲಿ. ನೈಟು ಶನಿವಾರ ನೈಟೂ ಅಷ್ಟೇ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ. ನಮ್ಮ ಮನೆಯವರು ಪೂಜೆ ಆಗಿ ಬರೋದ್ರಲ್ಲಿ ಲೇಟ್ ಆಗುತ್ತೆ ಅಂತೇಳಿ ನಾವು ಅಲ್ಲೇ ಕೂತಿದ್ವಿ. ನೋಡಿ ನಮ್ಮ ನಾದಿ ಮಗ ಬಂದುಬಿಟ್ಟು ಈ ಥರ ವೀಡಿಯೋ ಮಾಡ್ಕೊಂಡು ಬಂದಿದ್ದಾನೆ. ದೇವ್ರ ಸುತ್ತ ನೋಡಿರಿ ಎಷ್ಟು ಜನ ಕ್ರೌಡ್ ಆಗಿದೆ ನೋಡಿರಿ. ಇಲ್ಲಿ ಕಾಯಿವಡಿ ಹತ್ರನೂ ಅಷ್ಟೇ ತುಂಬ ಜನ ಬಂದಿದ್ದರು. ನಾವು ಅಷ್ಟು ಗಲಾಟೆಯಲ್ಲಿ ಅಷ್ಟು ಜನದಲ್ಲಿ ನಮ್ಮ ಪಾಪ ನಿದ್ದೆ ಮಾಡಿರೋದು ತುಂಬ ಖುಷಿ ಆಯಿತು. ಯಾಕಂದರೆ ದೇವಸ್ಥಾನ ಅಲ್ವಾ, ಎಲ್ಲಿ ಹಾಕಿದ್ರು ಮಲಗ್ತಾರೆ. ನೋಡಿ ಎಷ್ಟು ಜನ ಕೂತಿದ್ದಾರೆ. ಅದರಲ್ಲೂ ನಾವು ಒಳಗಡೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಕಾಯಿ ಕೊಟ್ಟು ಬರೋ ಅಷ್ಟೊತ್ತಿಗೆ ತುಂಬ ಹೊತ್ತಾಗಿತ್ತು. ನೋಡಿ ಎಷ್ಟು ಜನ ಕಾಣಿಸ್ತಿದ್ದಾರೆ ಅಂತ. ಈ ಸಲ ಮಳೆ ಬಂದಿರೋದ್ರಿಂದ ಒಂದು ಸ್ವಲ್ಪ ಬಾವಿ ನೀರಿದ್ದು ಎಲ್ಲ ಜನ ಬಾವಿ ನೀರು ಹಾಕಿಸ್ಕೊತಾ ಇದ್ರು. ನಾವು ಹಂಗೆ ಹೋಗಿ ಒಂದು ಸ್ವಲ್ಪ ಹಂಗೆ ಬಾವಿ ನೀರು ತಲೆ ಮೇಲೆ ಹಾಕಿಸ್ಕೊಂಡು ಪಾಪನೇ ಕರ್ಕೊಂಡು ಹೋಗಿರಲಿಲ್ಲ, ನಾವು ಅಷ್ಟೇ ಹೋಗಿ ಅಲ್ಲಿ ಸುತ್ತ ಬಾವಿ ಪ್ರದಕ್ಷಿಣೆ ಹಾಕಿ ಬಂದ್ವಿ. ಯಾಕೆಂದರೆ ಏನಪ್ಪ ಅಂದರೆ ಎಲ್ಲ ವೀಡಿಯೋಗಳ್ನ ಹಾಕಿದ್ರೂ ನಮಗೆ ತುಂಬ ಜನ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ತುಂಬ ವೀಡಿಯೋ ಹಾಕಬೇಕು ಅಂತ ಖುಷಿ ಆಗುತ್ತೆ. ಅದಕ್ಕೆ ಪದೇ ಪದೇ ಮಾಡ್ಕೊಂಡು ಬಂದು ಹಾಕ್ತಾಯಿದ್ದೀನಿ. ನಮ್ಮ ದೇವ್ರ ವೀಡಿಯೋಸು ನಮಗೆ ವ್ಯೂಸ್ ಬಂದಂಗೆ ಯಾವ ವೀಡಿಯೋಗೂ ಬರೋಲ್ಲ. ಸೊ ಅದಕ್ಕೆ ನಾನು ವೀಕ್ಲಿ ವೀಡಿಯೋಸ್ನ ಟ್ರೈ ಮಾಡಿ ನಿಮಗೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾವು ವೀಡಿಯೋನ ಮಾಡಿ ಹಾಕ್ತಾಯಿದ್ದೀವಿ. ದಯವಿಟ್ಟು ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ. ನೋಡಿ ಬಾವಿ ಸುತ್ತ ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಅಳಿಯ. ಈ ಸಲ 3ನೇ ಶ್ರಾವಣವಾರ ಅಲ್ಲ, ಅದಕ್ಕೆ ತುಂಬ ಜನ ಬಂದಿದ್ದಾರೆ. ಇನ್ನೊಂದು ವಾರ ಉಳಿಯುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾವು ನೋಡಿ ಇಲ್ಲಿ ಅಗ್ನಿಕೊಂಡಕ್ಕೆ ಬೆಂಕಿ ಹಾಕ್ತಾರಲ್ಲ, ಅದು ಇದು. ಸದ್ಯದಲ್ಲೇ ನಾವು ದೇವ್ರ ಬಗ್ಗೆ ಒಂದು ಹಾಡು ಅಥವಾ ಮನದಾಳದ ಮಾತು ಅಂಥೇಳಿ ಒಂದು ರೆಡಿ ಮಾಡಿದ್ದೀನಿ. ಇನ್ನೂ ಅದು ಯಾಕೆ ಅಂದರೆ ಎಲ್ರಿಗೂ ತೋರಿಸಿದ್ದೀನಿ. ಏನಾದರೂ ತಪ್ಪಿದರೆ ಸರಿ ಮಾಡ್ಕೊಳ್ಳೋಣ ಅಂತೇಳಿ ಮನೆಗೆಲ್ಲ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸದ್ಯದಲ್ಲೇ ನಾನು ನಿಮ್ಮ ಮುಂದೆ ಅದನ್ನು ಬಿಡುಗಡೆ ಮಾಡ್ತೀನಿ. ಈ ಹಾಡು ಹೇಳಬೇಕು ಅಂದರೆ ಯಾರ ಹತ್ರನಾದ್ರೂ ಸಿಂಗರ್ ಹತ್ರ ಹಾಡು ಹೇಳಿಸ್ಬೇಕು. ಅದನ್ನು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ, ಅದೇ ಪ್ರಯತ್ನದಲ್ಲಿ ಇದ್ದೀನಿ. ಆದರೆ ಸದ್ಯ ನೆಕ್ಸ್ಟು ಭಾನುವಾರ ಇಲ್ಲ ಹತ್ತಲ ಭಾನುವಾರದ ಅಷ್ಟೊತ್ತಿಗೆ ರೆಡಿ ಮಾಡಿ ನಾನು ನಿಮ್ಮ ಮುಂದೆ ಅದನ್ನು ಬಿಡುಗಡೆ ಮಾಡ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇದೇ ರೀತಿ ನಮಗೆ ಕೊನೆವರೆಗೂ ಇರಲಿ ಅಂತ ಬೇಡ್ಕೊಳ್ತೀನಿ. ಯಾಕೆಂದರೆ ಒಂದು ಯೂಟ್ಯೂಬ್ ಚಾನಲ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅದು ಪಾಪು ಇಟ್ಕೊಂಡು ಇಷ್ಟೆಲ್ಲ ವೀಡಿಯೋ ಮಾಡಿಬಿಟ್ಟು ಆಮೇಲೆ ಅದನ್ನು ಎಡಿಟ್ ಮಾಡಿ ಆಮೇಲೆ ಅದಕ್ಕೆ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋದು ತುಂಬ ಕಷ್ಟವೇ. ಯೂಟ್ಯೂಬ್ ಮಾಡೋರಿಗೆ ಅದ್ರ ಕಷ್ಟ ಏನಂತ ಗೊತ್ತಿರುತ್ತೆ. ಸೊ ನಾವು ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ದೀವಿ. ಹಂಗೆ ನಮಗೆ ಆ ಪ್ರಯತ್ನಕ್ಕೆ ತಕ್ಕಂಗೆ ಫಲ ಸಿಗಬೇಕು. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಇದು ಎಲ್ಲ ಆಗಿ ನಾವು ಫೈನಲಾಗಿ ಇಲ್ಲಿ ನಾವು ನಿನ್ನೆ ಮಲ್ಕೊಂಡಿದ್ವಲ್ಲ ರೂಮ್ ಮುಂದುಗಡೆ ಯಾರೋ ಅಡುಗೆ ಮಾಡಿಸ್ತಾಯಿದ್ರು, ತಲೆ ಕೂದಲಿತ್ತು ಅಂತೇಳಿ ಸ್ವೀಟು. ಸೊ ಅವ್ರು ನಮಗೆ ತುಂಬ ಫೋರ್ಸ್ ಮಾಡಿದರು ಊಟ ಮಾಡಿ ಬರ್ರಿ ಅಂತ ಹೇಳಿ.
ಅದಕ್ಕೆ ನಾನು ನಮ್ಮ ಅತ್ತೆ ಇಬ್ಬರೂ ಎಲ್ಲರೂ ಹೋಗಿ ಊಟ ಮಾಡಿದರು. ಆಮೇಲೆ ಲಾಸ್ಟಿಗೆ ನಾನು ನಮ್ಮ ಅತ್ತೆ ಹೋಗಿ ಇಲ್ಲಿ ನೋಡಿ ಇಲ್ಲಿ ಪಾಯಸ ಮತ್ತು ಅನ್ನ ಸಾಂಬಾರು ಮಾಡಿಸಿದ್ರು ತಲೆ ಕೂದಲಿಗೆ. ಅದಕ್ಕೆ ನಾವು ಪಾಯಸ ಮತ್ತು ಅನ್ನ ಸಾಂಬಾರು ಊಟ ಮಾಡಿಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್ ಫ್ರೆಂಡ್ಸ್.